ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಡಿ ಸಿನಿಮಾದ ಬಿಗ್ ಅಪ್ಡೇಟ್, ಧಮಾಕೆದಾರ್ ನ್ಯೂಸ್ ಅಂತ ಹೇಳಿದ್ರೆ ಸಿನಿಮಾದ ರಿಲೀಸ್ ಡೇಟ್ ಇದೇ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದರೆ ಇನ್ನು ಡೇಟ್ ಯಾವಾಗ ಅನ್ನೋಂಥದ್ದು ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಅದರ ಜೊತೆಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಸಿನಿಮಾದ ಆಡಿಯೋ ರೈಟ್ಸ್ 17,70,00,000ಕ್ಕೆ ಸೇಲ್ ಆಗಿರೋವಂಥದ್ದು. ಸದ್ಯಕ್ಕೆ ಶ್ಯಾಮ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿನ ಕೊಡೋದಕ್ಕೆ ಇದ್ದಾರೆ. ಸರ್, ಬಹಳ ಅಪರೂಪವಾಗಿ ನೀವು ಸಿಗ್ತೀರಾ ಮಾತನಾಡೋದಕ್ಕೆ, ನೋಡೋದಕ್ಕಾಗಲೇ ಸಿಗ್ತಿರ್ತೀರಾ ಸುದ್ದಿಗೋಷ್ಠಿಯಲ್ಲಿ, ಬಟ್ ಮಾತನಾಡೋದಕ್ಕೆ ತುಂಬ ಅಪರೂಪ. ಸಿನಿಮಾ ಕೆಡಿ ಆ ಒಂದು ಅಪರೂಪ ಅಂತಲೇ ಹೇಳ್ಬೋದು. ಆ ಒಂದು ಸಿನಿಮಾದು ನೀವು ಇಷ್ಟು ನಿಮ್ಮ ಜರ್ನಿಯಲ್ಲಿ ನೀವು ನೋಡಿರ್ತೀರ, ಸಾಕಷ್ಟು ಸಿನಿಮಾಗಳನ್ನು ಆಡಿಯೋ ರೈಟ್ಸ್ ನೀವು ತೊಗೊಂಡಿರೋವಂಥದ್ದು. ಕೆಡಿಗೆ ಇಷ್ಟೊಂದು ಡಿಮ್ಯಾಂಡ್ ಕೊಟ್ಟಿದ್ಯಾಕೆ ಮತ್ತು ಅಷ್ಟೊಂದು ಪ್ರಾಮುಖ್ಯತೆ ಹೇಗೆ? ಮೇಡಮ್, ಒಂದು ಕೆಡಿ ನಾವು ಸಾಂಗ್ ಕೇಳಿದಾಗಲೇ ನಿಮಗೆ ರಿಲೀಸ್ ಆಗುತ್ತೆ. 24th ಆಗಸ್ಟು ಫಸ್ಟ್ ಸಾಂಗ್ ರಿಲೀಸ್ ಆಗುತ್ತೆ. ನೀವು ಕೇಳಿ, 6 ಸಾಂಗೂ ಅದ್ಭುತವಾಗಿದೆ. ಒಂದರಿಂದ ಒಂದು ಕಾಂಪೀಟ್ ಆಗುತ್ತೆ ಸಾಂಗು, ಅಷ್ಟು ಚೆನ್ನಾಗಿದೆ. ಸೊ ಅದು ಬಿಡೋ ಅಂಥ ಪಿಕ್ಚರೇ ಅಲ್ಲ ಅದು, ಯಾರಾದರೂ ಇರಲಿ. ಯಾಕೆಂದರೆ ಅಲ್ಲಿ ನಿಮ್ಗೊಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ದೊಡ್ಡ ಡೈರೆಕ್ಟ್ರು, ದೊಡ್ಡ ಪ್ರೊಡಕ್ಷನ್ ಹೌಸು, ಆಮೇಲೆ ಪ್ರತಿಯೊಬ್ಬರ ಜೊತೆ ಒಂಥರ ರಿಲೇಷನ್ ಬೇರೆ. ಅರ್ಜುನ್ ಜನ್ಯ ಅವ್ರ ಜೊತೆ ಇಷ್ಟೊಂದು ಪಿಕ್ಚರ್ಗಳು ಮಾಡಿದ್ವಿ, ಒಂದು ರಿಲೇಷನ್ ಇದೆ. ಪ್ರೇಮ್ ಸರ್ ಜೊತೆ ಒಂದು ಬೇರೆ ರಿಲೇಷನ್ ಇದೆ. KVN ಅವ್ರ 3ನೇ ಸಿನಿಮಾ ಇದು, 3 ನಮ್ಮ ಹತ್ರನೇ ಇದೆ ಆಡಿಯೋ. ಸೊ ಆ ಥರ ಒಂದು ರಿಲೇಷನಲ್ಲಿ ನೋಡ್ಕೊಂಡು ಹೋಗಿದೆ ಮೇಡಮ್. ಪ್ರೊಫೆಷನಲಿಸಮ್ ಏನಾದರೂ ಬರೋದಾದರೆ ನೀವು ರಿಲೇಷನ್ಶಿಪ್ಪಿಂದ ಏನಾದರೂ ಬಿಸ್ನೆಸ್ ಮಾಡ್ತೀರಾ, ಅಥವಾ ಧ್ರುವ ಸರ್ ಈ ರೀತಿ ಅವರು ಫೇಸ್ ನೋಡಿಕೊಂಡು ಅವ್ರ ಬಾಂಡಿಂಗ್ ಚೆನ್ನಾಗಿದೆ ಅನ್ನೋ ರೀತಿ ನೋಡ್ಕೊಂಡು ಮಾಡ್ತೀರಾ, ಅಥವಾ ಏನಾದರೂ ಸಾಂಗ್ಸ್ ಸಿನಿಮಾದಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ, ನಾನು ಕೇಳ್ತೀನಿ, ನಂಗೆ ಸ್ಯಾಟಿಸ್ಫೈ ಆಗಿದೆ, ಜಸ್ಟಿಸ್ ಅನಿಸುತ್ತೆ ನಾನು ಕೊಡೋದು ಅನ್ನೋದು ಅದ್ರ ಮೇಲೆ ಬೇಸ್ ಮೇಲೆ ಕೊಡ್ತೀರಾ? ಎಲ್ಲ ಕೌಂಟ್ ಆಗುತ್ತೆ. ಒಂದೊಂದು ಟೈಮು ಹೊಸ ಸ್ಟಾರ್ ಕ್ಯಾಸ್ಟು ಇರ್ತಾರೆ, ಸಾಂಗ್ಗಳು ಚೆನ್ನಾಗಿರುತ್ತೆ. ಸೊ ಅದನ್ನು ನೀವು ಬರೇ ಸ್ಟಾರ್ ಕ್ಯಾಸ್ಟ್ ಆಗಲಿ ಇಲ್ಲ ಇದಾಗಲಿ ಅಂತ ಹೋಗಲ್ಲ. ಒಂದೊಂದು ಟೈಮ್ ರಿಲೇಷನ್ ಮೇಲೂ ಹೋಗುತ್ತೆ, ಒಂದೊಂದು ಟೈಮ್ ಸಾಂಗ್ಸ್ ಮೇಲೂ ಹೋಗುತ್ತೆ. ಎಲ್ಲ ಡಿಪೆಂಡ್ ಆಗುತ್ತೆ. ಇವಾಗ ನಾವು ಮುಂಗಾರು ಮಳೆ ತೊಗೊಂಡಾಗ ಗಣೇಶ್ ಸರ್ ಹೊಸಬ್ರು, ಚಲಾಟ ತೊಗೊಂಡಾಗ, ಇಲ್ಲಿ ಹುಚ್ಚ ತೊಗೊಂಡಾಗ ಸುದೀಪ್ ಸರ್ ಹೊಸಬ್ರು. ಸೊ ಆ ಥರ ಆಗೋಲ್ಲ ಅದು. ಸೊ ಡಿಪೆಂಡ್ಸ್ ಆನ್ ದ ಸಾಂಗ್ಸ್ ಆಲ್ಸೋ. ಒಂದೊಂದು ಟೈಮ್ ಏನಾಗುತ್ತೆ, ರಿಲೇಷನ್ನು ಮೇಂಟೈನ್ ಆಗುತ್ತೆ, ರಿಲೇಷನ್ನು ಕೌಂಟ್ ಆಗುತ್ತೆ. ಇವಾಗ KVN ಸರ್ ಅವರು ಹಿಂಗೆ ಪಿಕ್ಚರ್ ಮಾಡಿದಾಗ 3ನೇ ಪಿಕ್ಚರು ನಾನು ಆಗಲ್ಲ ಬಿಟ್ಬಿಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಕೌಂಟ್ ಆಗುತ್ತೆ. ಕೆಡಿ ಸಿನಿಮಾದ ಬಿಗ್ ಅಪ್ಡೇಟ್, ಧಮಾಕೆದಾರ್ ನ್ಯೂಸ್ ಅಂತ ಹೇಳಿದ್ರೆ ಸಿನಿಮಾದ ರಿಲೀಸ್ ಡೇಟ್ ಇದೇ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದರೆ ಇನ್ನು ಡೇಟ್ ಯಾವಾಗ ಅನ್ನೋಂಥದ್ದು ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಅದರ ಜೊತೆಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಸಿನಿಮಾದ ಆಡಿಯೋ ರೈಟ್ಸ್ 17,70,00,000ಕ್ಕೆ ಸೇಲ್ ಆಗಿರೋವಂಥದ್ದು. ಸದ್ಯಕ್ಕೆ ಶ್ಯಾಮ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿನ ಕೊಡೋದಕ್ಕೆ ಇದ್ದಾರೆ. ಸರ್, ಬಹಳ ಅಪರೂಪವಾಗಿ ನೀವು ಸಿಗ್ತೀರಾ ಮಾತನಾಡೋದಕ್ಕೆ, ನೋಡೋದಕ್ಕಾಗಲೇ ಸಿಗ್ತಿರ್ತೀರಾ ಸುದ್ದಿಗೋಷ್ಠಿಯಲ್ಲಿ, ಬಟ್ ಮಾತನಾಡೋದಕ್ಕೆ ತುಂಬ ಅಪರೂಪ. ಸಿನಿಮಾ ಕೆಡಿ ಆ ಒಂದು ಅಪರೂಪ ಅಂತಲೇ ಹೇಳ್ಬೋದು. ಆ ಒಂದು ಸಿನಿಮಾದು ನೀವು ಇಷ್ಟು ನಿಮ್ಮ ಜರ್ನಿಯಲ್ಲಿ ನೀವು ನೋಡಿರ್ತೀರ, ಸಾಕಷ್ಟು ಸಿನಿಮಾಗಳನ್ನು ಆಡಿಯೋ ರೈಟ್ಸ್ ನೀವು ತೊಗೊಂಡಿರೋವಂಥದ್ದು. ಕೆಡಿಗೆ ಇಷ್ಟೊಂದು ಡಿಮ್ಯಾಂಡ್ ಕೊಟ್ಟಿದ್ಯಾಕೆ ಮತ್ತು ಅಷ್ಟೊಂದು ಪ್ರಾಮುಖ್ಯತೆ ಹೇಗೆ? ಮೇಡಮ್, ಒಂದು ಕೆಡಿ ನಾವು ಸಾಂಗ್ ಕೇಳಿದಾಗಲೇ ನಿಮಗೆ ರಿಲೀಸ್ ಆಗುತ್ತೆ. 24th ಆಗಸ್ಟು ಫಸ್ಟ್ ಸಾಂಗ್ ರಿಲೀಸ್ ಆಗುತ್ತೆ. ನೀವು ಕೇಳಿ, 6 ಸಾಂಗೂ ಅದ್ಭುತವಾಗಿದೆ. ಒಂದರಿಂದ ಒಂದು ಕಾಂಪೀಟ್ ಆಗುತ್ತೆ ಸಾಂಗು, ಅಷ್ಟು ಚೆನ್ನಾಗಿದೆ. ಸೊ ಅದು ಬಿಡೋ ಅಂಥ ಪಿಕ್ಚರೇ ಅಲ್ಲ ಅದು, ಯಾರಾದರೂ ಇರಲಿ. ಯಾಕೆಂದರೆ ಅಲ್ಲಿ ನಿಮ್ಗೊಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ದೊಡ್ಡ ಡೈರೆಕ್ಟ್ರು, ದೊಡ್ಡ ಪ್ರೊಡಕ್ಷನ್ ಹೌಸು, ಆಮೇಲೆ ಪ್ರತಿಯೊಬ್ಬರ ಜೊತೆ ಒಂಥರ ರಿಲೇಷನ್ ಬೇರೆ. ಅರ್ಜುನ್ ಜನ್ಯ ಅವ್ರ ಜೊತೆ ಇಷ್ಟೊಂದು ಪಿಕ್ಚರ್ಗಳು ಮಾಡಿದ್ವಿ, ಒಂದು ರಿಲೇಷನ್ ಇದೆ. ಪ್ರೇಮ್ ಸರ್ ಜೊತೆ ಒಂದು ಬೇರೆ ರಿಲೇಷನ್ ಇದೆ. KVN ಅವ್ರ 3ನೇ ಸಿನಿಮಾ ಇದು, 3 ನಮ್ಮ ಹತ್ರನೇ ಇದೆ ಆಡಿಯೋ. ಸೊ ಆ ಥರ ಒಂದು ರಿಲೇಷನಲ್ಲಿ ನೋಡ್ಕೊಂಡು ಹೋಗಿದೆ ಮೇಡಮ್. ಪ್ರೊಫೆಷನಲಿಸಮ್ ಏನಾದರೂ ಬರೋದಾದರೆ ನೀವು ರಿಲೇಷನ್ಶಿಪ್ಪಿಂದ ಏನಾದರೂ ಬಿಸ್ನೆಸ್ ಮಾಡ್ತೀರಾ, ಅಥವಾ ಧ್ರುವ ಸರ್ ಈ ರೀತಿ ಅವರು ಫೇಸ್ ನೋಡಿಕೊಂಡು ಅವ್ರ ಬಾಂಡಿಂಗ್ ಚೆನ್ನಾಗಿದೆ ಅನ್ನೋ ರೀತಿ ನೋಡ್ಕೊಂಡು ಮಾಡ್ತೀರಾ, ಅಥವಾ ಏನಾದರೂ ಸಾಂಗ್ಸ್ ಸಿನಿಮಾದಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ, ನಾನು ಕೇಳ್ತೀನಿ, ನಂಗೆ ಸ್ಯಾಟಿಸ್ಫೈ ಆಗಿದೆ, ಜಸ್ಟಿಸ್ ಅನಿಸುತ್ತೆ ನಾನು ಕೊಡೋದು ಅನ್ನೋದು ಅದ್ರ ಮೇಲೆ ಬೇಸ್ ಮೇಲೆ ಕೊಡ್ತೀರಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲ ಕೌಂಟ್ ಆಗುತ್ತೆ. ಒಂದೊಂದು ಟೈಮು ಹೊಸ ಸ್ಟಾರ್ ಕ್ಯಾಸ್ಟು ಇರ್ತಾರೆ, ಸಾಂಗ್ಗಳು ಚೆನ್ನಾಗಿರುತ್ತೆ. ಸೊ ಅದನ್ನು ನೀವು ಬರೇ ಸ್ಟಾರ್ ಕ್ಯಾಸ್ಟ್ ಆಗಲಿ ಇಲ್ಲ ಇದಾಗಲಿ ಅಂತ ಹೋಗಲ್ಲ. ಒಂದೊಂದು ಟೈಮ್ ರಿಲೇಷನ್ ಮೇಲೂ ಹೋಗುತ್ತೆ, ಒಂದೊಂದು ಟೈಮ್ ಸಾಂಗ್ಸ್ ಮೇಲೂ ಹೋಗುತ್ತೆ. ಎಲ್ಲ ಡಿಪೆಂಡ್ ಆಗುತ್ತೆ. ಇವಾಗ ನಾವು ಮುಂಗಾರು ಮಳೆ ತೊಗೊಂಡಾಗ ಗಣೇಶ್ ಸರ್ ಹೊಸಬ್ರು, ಚಲಾಟ ತೊಗೊಂಡಾಗ, ಇಲ್ಲಿ ಹುಚ್ಚ ತೊಗೊಂಡಾಗ ಸುದೀಪ್ ಸರ್ ಹೊಸಬ್ರು. ಸೊ ಆ ಥರ ಆಗೋಲ್ಲ ಅದು. ಸೊ ಡಿಪೆಂಡ್ಸ್ ಆನ್ ದ ಸಾಂಗ್ಸ್ ಆಲ್ಸೋ. ಒಂದೊಂದು ಟೈಮ್ ಏನಾಗುತ್ತೆ, ರಿಲೇಷನ್ನು ಮೇಂಟೈನ್ ಆಗುತ್ತೆ, ರಿಲೇಷನ್ನು ಕೌಂಟ್ ಆಗುತ್ತೆ. ಇವಾಗ KVN ಸರ್ ಅವರು ಹಿಂಗೆ ಪಿಕ್ಚರ್ ಮಾಡಿದಾಗ 3ನೇ ಪಿಕ್ಚರು ನಾನು ಆಗಲ್ಲ ಬಿಟ್ಬಿಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಕೌಂಟ್ ಆಗುತ್ತೆ.